ಬಳ್ಳಾರಿಯಲ್ಲಿ ಬ್ಯಾನ್ ಆದ ಔಷಧಿ ಬಳಕೆ ಬಾಣಂತಿಯರ ಸಾವಾಗಿದೆ. ರಾಜ್ಯದಲ್ಲಿ ಇದೇ ರೀತಿ 100ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಆಗಿದೆ. ಗದಗದಲ್ಲಿ ಮಾಜಿ ಆರೋಗ್ಯ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರೋ ಅಂತಹ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನ್ ಆದ ಔಷಧಿ ಬಳಕೆಯಿಂದಲೇ ಬಾಣಂತಿಯರ ಸಾವು ಆಗಿರುವಂಥದ್ದು. ರಾಜ್ಯದಲ್ಲಿ ಇದೇ ರೀತಿ 100ಕ್ಕೂ ಹೆಚ್ಚು ಬಾಣಂತಿಯರು ಸಾವಾಗಿದೆ ಅಂತ ರಾಮುಲು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳ್ತೇನೆ, ಪ್ಯೂರ್ಲಿ ಸರ್ಕಾರದ ನೆಗ್ಲಿಜೆನ್ಸ್ ಇವತ್ತು ಆಗಿರೋ ಕಾರಣ ಇಷ್ಟು ಮಂದಿ ಇವತ್ತು ಡೆತ್ ಆಗಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಸತ್ತಿದ್ದಾರೆ ಅಂತ ಅಂಕಿಅಂಶ ಕೂಡ ನನಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಗಂಭೀರವಾಗಿ ತಗೋಬೇಕಾಗಿದೆ. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ಇಷ್ಟು ಗಂಭೀರವಾಗಿ ತಗೋಬೇಕಂದ್ರಿಗಿನ ಇನ್ನು ಮುಂದೆ ಯಾವುದೇ ಬಾಣ್ಯಂತರ ಒಂದು ಜೀವ ಹೋಗಬಾರ್ದಂದ್ರೆ ಇವತ್ತೇ ಮುಖ್ಯಮಂತ್ರಿಗಳು ಇವತ್ತೇನು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಕೇವಲ ಅದನ್ನೇ ನಮ್ಗೆ ಯಾವುದೂ ಸಮಾಧಾನ ತಂದಿಲ್ಲ. ಸಮಾಧಾನ ತರುವಂಥ ಮೀಟಿಂಗ್ ಏನಲ್ಲ. ಅವರು ಇಷ್ಟೊತ್ತಿಗೆ ಕ್ರಮ ತಗೋಬೇಕಾಯ್ತು. ಇಬ್ಬರನ್ನ ಯಾರು ಕಮಿಷನರ್ ತಪ್ಪು ಮಾಡಿದಾರ, ಸೆಕ್ರೆಟರಿಗಳು ತಪ್ಪು ಮಾಡಿದಾರ, ಡೈರೆಕ್ಟರ್ಗೆ ತಪ್ಪು ಮಾಡಿದಾರ, ಯಾವನು ತಪ್ಪು ಮಾಡಿದಾರ ಅವನ ಮೇಲೆ ಪನಿಷ್ ಆಗಬೇಕಾಯ್ತು, ಆಗಲಿಲ್ಲ. ಅವರೇ 2023 ಅವರೇ ಈ ಕಂಪ್ನಿ ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡಿದ ನಂತರ ಅವರೇ ಪುನಃ ಈ ಔಷಧಿಗಳನ್ನು ಪುನಃ ಅದನ್ನು ಮತ್ತೆ ಜನರಿಗೆ ಉಪಯೋಗ ಮಾಡಿಕೊಡಿ. ಎಲ್ಲ ಕೂಡ ಎಕ್ಸ್ಪೈರಿ ಡೇಟೆಡ್ ಇವೆಲ್ಲ ನೋಡಬೇಕಿದೆಲ್ಲ. ಎಕ್ಸ್ಪೈರಿ ಆದಂಥ ಡೇಟ್ಸ್ ಇದ್ದಂಥ ಡ್ರಗ್ಸ್ ಇವೆಲ್ಲ ಕೂಡ ಅದು ಹಾಕಿರೋ ಕಾರಣ ಇವತ್ತು ಇಷ್ಟು ಮಂದಿ ಬಾಣಿತರು ಸಾಯ್ತಾ ಇದ್ದಾರೆ. ಅವ್ರು ಸೀರಿಯಸ್ನೆಸ್ ಇತ್ತಿದ್ರೆ ಮಂತ್ರಿಗಳೆಲ್ಲ ಕಡೆ ಹೋಗಿ ನೋಡಿದ್ರೆಗಿನ ಅವ್ರಿಗೆ ಏನಂದೇಳಿ ನಾಲೆಜ್ ಇದ್ದಿದ್ರೆಗಿನ ಇಷ್ಟು ಮಂದಿ ಬಾಣಿತರು ಸಾಯ್ತಿದ್ದಿಲ್ಲ. ಇದು ನಾನು ಕೇವಲ ನನ್ನ ಅಪೋಸಿಷನ್ದಲ್ಲಿದ್ದು ನಾನು ಅಲಿಗೇಷನ್ ಮಾಡ್ತಾ ಇಲ್ಲ. ದಿಸ್ ಇಸ್ ಎ ವೆರಿ ಸೀರಿಯಸ್ ಡಾಕ್ಯುಮೆಂಟೇಷನ್. ಇದು ನಾನು ಮೊನ್ನೆ ಪುನಃ ಈ ಡಾಕ್ಯುಮೆಂಟೇಷನ್ ಮತ್ತೆ ಪುನಃ ರಿಲೀಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ನೋಡ್ರಿ, ನನ್ನ ಹತ್ರ ಕೆಲವೊಂದು ಇದಾವ. ಹತ್ತತ್ರ ದಾವಣಗೆರೆಯಲ್ಲಿ 3 ಡೆತ್ ಆಗಿದ್ದಾರೆ, 4 ಡೆತ್ ಆಗಿದ್ದಾರೆ ರೀ. ಕೋಲಾರದಲ್ಲಿ ಡೆತ್ ಆಗಿದ್ರಿ, ಪಾವಗಡದಲ್ಲಿ ಡೆತ್ ಆಗಿದ್ರಿ, ಬಳ್ಳಾರಿಯಲ್ಲಿ ಡೆತ್ ಆಗಿದ್ರಿ. ಒಟ್ಟಾರೆ 100ಕ್ಕೂ ಹೆಚ್ಚು ಮಂದಿ ಡೆತ್ ಆಗಿದ್ದಾರೆ ರೀ ಬಾಣ್ಯಂತಿಯರು. ಅದು ಆ್ಯಕ್ಚುಲಿ 2023 ಸೆಪ್ಟೆಂಬರ್ದಲ್ಲಿ ಇವರೇ ಟೆಂಡರ್ದಲ್ಲಿ ಕ್ವಾಲಿಫೈಡ್ ಆಗಿ ಟೆಂಡರ್ದಲ್ಲಿ ಇವರೇ ಇದನ್ನು ಸಪ್ಲೈ ಮಾಡಬೇಕಂತ ಬರ್ತಾರೆ. ಬಂದ ನಂತರ ಅವ್ರೇನು ಮಾಡ್ತಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಔಷಧ ಸರಿ ಇಲ್ಲ ಅಂತೇಳಿ ಡ್ರಗ್ ಅಂತ ಬೇರೆ ನಮ್ಮ ಡ್ರಗ್ಸ್ ಆ್ಯಂಡ್ ಲಾಜಿಸ್ಟಿಕ್ ಅಂತ ಬೇರೆ ಸೊಸೈಟಿ ಇರ್ತದೆ ರೀ. ಇವಾಗ ಆ ಸೊಸೈಟಿಯಲ್ಲಿ ಎಲ್ಲ ಕೂಡ ಬಂದಂಥ ಔಷಧಗಳೆಲ್ಲ ಕೂಡ ಟೆಸ್ಟ್ ಆಗ್ತಾವೆ ರೀ. ಆ ಟೆಸ್ಟ್ ಆದಂಥ ಟೈಮಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಉಪಯೋಗ ಆಗಲ್ಲ ಅಂತೇಳಿ ಇದನ್ನು ಬ್ಯಾನ್ ಮಾಡ್ತಾರೆ. ಈ ಔಷಧನ ಎಕ್ಸ್ಪೈರಿ ಆದಂಥ ಡೇಟನ್ನು ಮತ್ತೆ ಪುನಃ ಆ ಔಷಧನ ಕಂಟಿನ್ಯೂ ಮಾಡಿರೋ ಕಾರಣ ಇವತ್ತು 100ಕ್ಕೂ ಹೆಚ್ಚು ಮಂದಿ ಡೆತ್ ಆಗಿದ್ದಾರೆ. ಅಂದ್ರೆ ಈಗ ಬಳ್ಳಾರಿ ಒಳಗೆ ಸರ್ 35 ಸಿದ್ರಿನೊಳಗೆ 7 ಮಂದಿ ಸಮಸ್ಯೆ ಆಗಿದಾವೆ ಸರ್. 7 ಮಂದಿ ಒಳಗೆ 4 ಡೆತ್ ಆದರೆ ಉಳಿದಿದ್ದು ಕಿಡ್ನಿ ಸಮಸ್ಯೆ ಮತ್ತು ಸರ್ ಇದೆಲ್ಲ ಕೂಡ ನೋಡಿ ಸರ್, ಇವ್ರಿಗೆ ಅಧಿಕಾರ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲ ವಿಚಾರಗಳು, ಯಾಕಂದರೆ ಇವತ್ತು ನನಗೆ ಒಳಗಡೆ ಏನಾಗ್ತಿದೆ ಅಂತ ಎಲ್ಲ ಲೂ ಪಾಯಿಂಟ್ಸ್ ನನಗೆ ಗೊತ್ತಿದೆ. ಯಾಕಂದರೆ ನಾನು ಕೆಲಸ ಮಾಡಿದಂಥವನು. ಅವ್ರವರು ಯಾರ್ಯಾರ ಮೂಲಕ ನನಗೆ ಮಾಹಿತಿ ಬರ್ತೈತೆ ಅಂತೇಳಿ ನನಗೆ ಅಷ್ಟು ಇಷ್ಟು ಎಲ್ಲ ಕೂಡ ಗೊತ್ತಿದೆ. ಎಲ್ಲರೂ ಯಾರ್ಯಾರು ಮಾಹಿತಿ ಕಳಿಸ್ತಾ ಇದ್ದಾರೆ ಅನ್ನೋಂಥದ್ದು, ಬೇರೆ ಯಾರ್ಯಾರು ಕಳಿಸ್ತಾ ಇದ್ದಾರೆ ಅನ್ನೋಂಥದ್ದು. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಹೇಳ್ತಾ ಇರೋಂಥದ್ದು 4 ಮಾತ್ರ ಈ ಬಾಣ್ಯಂತಿಯರು ಸತ್ತಿದ್ದಾರೆ, ಬೇರೆವೆಲ್ಲ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.